ನಮಸ್ತೆ. ಈ ವಿಡಿಯೋದಲ್ಲಿ ರಾಗಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತೀಯ ಸಂಗೀತದಲ್ಲಿ ರಾಗವೇ ಮೂಲ. ಹಾಗಾಗಿ ಭಾರತೀಯ ಸಂಗೀತವನ್ನು ರಾಗ ಸಂಗೀತ ಎಂದು ಕರೆಯುತ್ತಾರೆ. ರಂಜಯತಿ ಇತಿ ರಾಗಃ. ಕೇಳುವವರ ಮನಸ್ಸನ್ನು ರಂಜಿಸುವ ಧ್ವನಿ ವಿಶೇಷವೇ ರಾಗ ಎಂದು ಹೇಳಲಾಗುತ್ತದೆ. ರಾಗದಲ್ಲಿ 7 ಸ್ವರಗಳನ್ನು ಮಿಲನಗೊಳಿಸಿ ಸಂಯೋಜಿಸಿ ಹಾಡಲಾಗುತ್ತದೆ. ಇಂದಿನ ಸಂಗೀತ ಪದ್ಧತಿಯಲ್ಲಿ ಬಳಸುವ ರಾಗ ಎಂಬುದನ್ನು ಮಾತಂಗ ಎಂಬ ಲಾಕ್ಷಣಿಕರು ರೂಪಿಸಿದರು. ನಂತರ ವಿದ್ವಾಂಸರಿಂದ ರಾಗವು ಬೆಳೆಯಿತು. ರಾಗಗಳ ವರ್ಗೀಕರಣ. ರಾಗದಲ್ಲಿ ಮುಖ್ಯವಾಗಿ 2 ಬಗೆಗಳು, ಜನಕರಾಗ ಹಾಗೂ ಜನ್ಯರಾಗ. ಜನಕರಾಗ ಸಪ್ತಸ್ವರಗಳು ಸರಿಗಮಪದನಿ ಕ್ರಮದಲ್ಲಿದ್ದು ಆರೋಹಣದಲ್ಲಿ ಬರತಕ್ಕ ಸ್ವರಗಳೇ ಅವರೋಹಣದಲ್ಲಿ ಬಂದರೆ ಅದಕ್ಕೆ ಜನಕರಾಗ ಎಂದು ಕರೆಯುತ್ತಾರೆ. ಉದಾಹರಣೆ ಮಾಯಾಮಾಳವಗೋಳ. ಸರಿ ಗ ಮ ಪದ ನಿ ಸಾ ನಿ ದ ಪ ಮ ಗ ರಿ ಸಾ. ಹೀಗೆ ಒಟ್ಟು 72 ಜನಕರಾಗಗಳಿವೆ. 6 ರಾಗಗಳಿಗೆ 1 ಚಕ್ರವೆಂಬಂತೆ ಒಟ್ಟು 12 ಚಕ್ರಗಳಾಗಿ ವಿಂಗಡಿಸಿದ್ದಾರೆ. ಜನಕರಾಗಕ್ಕೆ ರಾಗಾಂಗರಾಗ, ಮೇಳಕರ್ತರಾಗ, ಕರ್ತರಾಗ, ಮೇಳರಾಗ, ಸಂಪೂರ್ಣ ರಾಗ ಎಂದು ಕರೆಯುತ್ತಾರೆ. ಜನ್ಯರಾಗ ಜನಕರಾಗದಿಂದ ಹುಟ್ಟಿದ ರಾಗಕ್ಕೆ ಜನ್ಯರಾಗ ಎಂದು ಕರೆಯುತ್ತಾರೆ. ಸಪ್ತಸ್ವರಗಳಲ್ಲಿ 1 ಅಥವಾ 2 ಸ್ವರಗಳು ವರ್ಜ್ಯವಾಗಿದ್ದರೆ ಅದು ಜನ್ಯರಾಗವೆಂದೆನಿಸಿಕೊಳ್ಳುತ್ತದೆ. ಉದಾಹರಣೆ ಮಲಹರಿ. ಸರೆ ಮ ಪದ ಸ ದ ಪ ಮ ಗ ರಿ ಸಾ. ಮಲಹರಿ ರಾಗವು 15ನೇ ಮೇಳಕರ್ತ ರಾಗವಾದ ಮಾಯಾಮಾಳವಗೌಳ ರಾಗದಲ್ಲಿ ಜನ್ಯವಾಗಿದೆ.